ಭಾಳ ಅರ್ಜೆಂಟ್ ಆಗ್ಬಿಡೋದ ಕಳ. ಲೇ ದೂರ ಕೂತ್ಕಲ್ಲ, ಕೈ ಮಾಡು. ಅದಕ್ಲ ಮಗ ಕೈ ಮಾಡುವಂತೀಯಲ್ಲ. ಕೈ ಮುಟ್ಟ ಕೂತ್ಕೊಬಾರ್ದು ಕಳ್ಳ, ಕೂತ್ಕೊಂಡ್ರ ಕಾಗ ಗೂಬಾಯ್ತಾರಂತೆ. ಲೋ ರಾಮ, ನೀನೇನೇ ಅಲ್ಲ, ಬಾಯ್ಲಲ್ಲಿ ಕೂತ್ಕೊಂಡು ಮಾಡೋ ಮಜಾನೇ ಬೇರೆ. ನಿಜ ಕಳ್ಳ ಮಗ, ಆ ಬಾತ್ರೂಮಲ್ಲಿ ಕೂತ್ಕೊಂಡ್ರ ಜೀವ ಓದಂಗೆ ಆಯ್ತದ. ಇವ್ರಿಗೆ ನಾಚಿಕೆ ಮನೆ ಮರ್ಯಾದೆ ಇಲ್ವೇನೋ? ಹೆಂಗಸ್ರು ಮಕ್ಕಳು ಬರ್ತಾರೆ ಅಂತ ಜ್ಞಾನನೇ ಇಲ್ಲ. ಹಿಂಗ್ ದಾರ್ಲೆ ಕೂತಿದಾರೆ ಅಲ್ಲ, ಒಳಗೆ ಕೂತ್ಕೊಳಕ್ಕಾಗಲ್ವಾ? ನಿಮ್ ಗಾಳು ಊದಾಕ್ಬಿಟ್ಟವ. ಅಕ್ಕ ಬಾಯಿ ಮುಚ್ಕೊಂಡು ಹೋಗು, ನಮ್ಮ ಕಷ್ಟ ನಮಗೆ ಗೊತ್ತು. ಬಂದ್ಬಿಡ್ಲಿ ಇಲ್ಲಿ ಕೇಳಕ್ಕ. ಹಾ, ನಾ ಕಸ ಸುರಿಬೇಡ್ವಾ? ಹಿಂಗ್ ದಾರ್ಲೆ ಕೂತಿದಾರಿ ಅಲ್ಲ. ಅದಕ್ಕೆ ನಿಮ್ಮ ನಮ್ಮನ್ನು ಬಂದು ಕೂತಿದ್ದೀವ. ಇದು ಸರ್ಕಾರಿ ರಸ್ತೆ, ನಾವು ಎಲ್ಲಿ ಬೇಕಾದ್ರೂ ಕೂತ್ಕೋತೀವಿ. ಅದ್ ಕೇಳಕ್ಕೆ ನೀ ಮಾಡ. ಎಲ್ಲಾದ್ರೂ ಕೂತ್ಕ ಸಾರಿ ಹೋಗಿ, ನಾಚಿಕೆಟ್ ಮುದಗೊಳೆ. ಅಕ್ಕ ಮುದವಿಗಿದವೇನು ಬೇಡ, ಸುಮ್ಗೊಂಟೋಗು. ಬಂದ್ಬಿಡ್ಲಿ ಇಲ್ಲಿ ಕೇಳಕ್ಕ. ಲೋ ರಾಮ, 5 ಗಂಟೆ ಆದರೂ ಸಾಕು ಕಳೆ, ಬಂದ್ಬಿಡುತ್ತಾ ಹಂಗೆ. ಲೋ ಏನ್ರಲ್ಲ ಮಾಲಕ್ಕನ ಜೊತೆ ಬೆಳಗ್ನೆ ಜಗಳ ಕಾಯ್ತಿದ್ದೀರಿ? ಏನಿಲ್ಲ ಕಳ, ಆ ತಿಪ್ಪದಾರಿಲಿ ಕೂತಿದ್ದ, ಅದಕ್ಕೆ ಇವನ್ಗ ಚೆನ್ನಾಗಿ ಬೈದ. ಲೋ 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 ನಿಂಗೆ ನಾ ಸನ್ಮಾನ ಮಾಡ್ಬಿಟ್ಲವ, ನಿನ್ಗೂ ಕ್ಯಾಕ ಸುಗ್ದಾಕೋ. ಲವ್ ಅವ ಹೇಳಿದ್ರಲ್ಲೂ ನ್ಯಾಯ ಅದ ಕಣ್ರಲ್ಲ. ಯಾಕಂದ್ರ ಬೈಲಲ್ಲಿ ಮಲವಿಸರ್ಜನೆ ಮಾಡೋದ್ರಿಂದ ರೋಗ ಬರ್ತವ. ಅದಕ್ಕೆ ಶೌಚಾಲಯ ಕಟ್ಟಬೇಕು ಅನ್ನೋದು. ಇಲ್ಲೆಲ್ಲ ಸಾಕು, ನಾನು ಕಣ್ಣಿ ಕಣ. ಆಗಿನ ಕಾಲದಲ್ಲಿ ಏನು ಶೌಚಾಲಯ ಇತ್ತ? ಯಾವ ರೋಗನೂ ಬರಲಿಲ್ಲ. ಅವ್ರು 100 ವರ್ಷ ಬಾಳ್ಲಿಲ್ವಾ, ಬದುಕಲಿಲ್ವಾ? ಲೇ ಅಂಗಲಕಲ ಮುದವಿ, ಸ್ವಲ್ಪ 7 ಗಂಟೆ ಕೇಳು. ಈ ವಾಂತಿ, ಈ ಬೇದಿ, ಕಾಲ್ರ ಯಾವಾಗ ಬರ್ತಿದ್ಲ? ಯಾಕೆ ಬರ್ತಿದ್ವು? ಇದಕ್ಕ ಕಳ್ಳ ಅಂದ್ರ ಸೊಳ್ಳೆಗಳು ಕಚ್ಚೋದ್ರಿಂದ, ನೊಣಗಳು ಊಟ ತಟ್ಟೆ ಮೇಲೆ ಕೂರೋದ್ರಿಂದ ಇಂಥ ರೋಗಗಳು ಬರ್ತಿದ್ವು. ಇದನ್ನೆಲ್ಲ ತಡೆಗಟ್ಟಕ್ಕೆ ಅಲ್ವೇನಾ ಸರ್ಕಾರ ಶೌಚಾಲಯ ವ್ಯವಸ್ಥೆ ಮಾಡಿದ್ದು. ಅದ್ ಬಿಡ ಮುದವೇ, ಈಗ ಶೌಚಾಲಯ ಇಲ್ಲ ಅಂದ್ರ ಎಣ್ಣೆ ಕೊಡಲ್ಲ ಗೊತ್ತಾ? ಅದಕ್ಕಾದ್ರೂ ಕಟ್ಸ್ಬೇಕು. ನಡಿಯ ಮುದವಿ, ಶೌಚಾಲಯ ಕಟ್ಟಿದ್ರು ಇಲ್ಲ, ಮನ ಕಟ್ಟಿದ್ರು ಇಲ್ಲ, ಎಲ್ಲ ಗೌರ್ಮೆಂಟ್ ಕೆಲಸ ಕೇಳ್ತಾರೆ ಈಗ. ಆದರೂ ಶೌಚಾಲಯ ಕಟ್ಟಬೇಕು ಕಣ್ರಲ್ಲ. ನಮ್ಮ ಹೆಣ್ಮಕ್ಳ ಸುರಕ್ಷತೆ ಹಾಗೂ ಸ್ವಚ್ಛತೆಗಾಗಿ ಶೌಚಾಲಯ ಕಟ್ಟಬೇಕು, ಗೊತ್ತಾಯ್ತಾ? ಬುಳ್ಳ, ಇಷ್ಟೆಲ್ಲ ಹೇಳಿದ್ಮೇಲೂ ಬುಡಕ್ಕಾದ್ದ? ನಾವು ಶೌಚಾಲಯ ಕಟ್ತೇವೆ. ಲೋ ರಾಮ, 5 ಗಂಟೆ ಆದ್ರೂ ಸಾಕು ಕಳ್ಳ, ಹಂಗೆ ಬಂದ್ಬಿಡುತ್ತ. ಎಲ್ಲೋ ಅಳಸು ಪಳಸು ತಿಂದಿದೀಯಾ? ಅದಕ್ಕೆ ಹಾಕೋ. ಇಲ್ಲ ಕಳ ಮಗ, ನೆನ್ನೆ ನಮ್ಮ ಊರು ರವಿ ಮದುವೆ ಇತ್ತು, ಅಲ್ಲಿ ಯಾವುದೋ ಬೇರೆ ಎಣ್ಣೆ ಕುಡಿಸ್ಬಿಟ್ರು ಕಳ. ಅದಕ್ಕೆ ಹೊಟ್ಟೆಲ್ಲ ಚುಳ್ಳು ಅನ್ನಂಗೆ ಆಯ್ತ ಕಳ. ಬ್ರ್ಯಾಂಡ್ ಬೇರೆ ಚೇಂಜ್ ಆಯ್ತಲ್ಲ, ಅದಕ್ಕಾಗು. ಅಯ್ಯಯ್ಯೋ, ಅದೆಂತ ಬ್ರಾಂಡಪ್ಪ ನಿಂದು? ನೀ ಕುಡಿಯೋದು ಚಾಯ್ಸು ತಾನೆ? ಹ್ಞೂ ಕಳ, ನಾನು ಕುಡಿತಿದ್ದು ಚಾಯ್ಸೆ. ಏನೋ ಮದುವೆ ಅಂತ ಪೆಸಲಾಗಿ ಕುಡಿದ್ಬಿಟ್ಟು ಹೊಟ್ಟೆಲ್ಲ ಉರಿತಾದ ಕಳ. ಅದಕ್ಕೆ ಕಣ್ಲ, ನಮ್ಮ ಬ್ರಾಂಡ್ನ ಮರಿಬಾರ್ದು. ಪ್ಯಾಕೆಟ್ ಹರಿದ್ಬಿಟ್ಟು ಸ್ವಲ್ಪ ನೀರು ಹಾಕ್ಬಿಟ್ಟು ಬಾಯಿಗೆ ಹಾಕಬಿಟ್ರ ಅದ್ರ ಮಜನೇ ಬೇರೆ. ಸರಿ, ಒಂದು ಬಿಡಿ ಕೊಳ ಮಗ ಇಲ್ಲಿ. ಲೋ ಮಗ, ನಿಂಗೊಂದು ಮಾತು ಹೇಳ್ತೀನಿ ಕೇಳು. ಎಣ್ಣೆ ಕುಡಿಯೋದೇ ತಪ್ಪು. ಅದನ್ನು ಎಷ್ಟು ಕುಡಿಬೇಕೋ ಅಷ್ಟು ಮಾತ್ರ ಕುಡಿ, ಜಾಸ್ತಿ ಮಾಡ್ಕೋಬೇಡ. ಆದರೆ ಈ ಬೀಡಿ ಸಿಗರೇಟ್ ಮಾತ್ರ ಸೇದಬೇಡ. ಇಲ್ಲ ಮಗ, ಬೆಳಗ್ಗೆ ಹೊತ್ತು ಅಭ್ಯಾಸ ಮಾಡ್ಕೊಬಿಟ್ಟು ಬೀಡಿ ಸೇದ್ರೆ ನಾನು ಬಾತ್ರೂಮ್ಗೆ ಹೋಗೋದು ಕಳ್ಳ. ಅವೆಲ್ಲ ಬೇಡ ಕಳ ಮಗ, ಅವು ಆರೋಗ್ಯಕ್ಕೆ ಒಳ್ಳೇದಲ್ಲ. ಈ ಬೀಡಿ, ಸಿಗರೇಟು, ಹನ್ಸು, ಪಾನ್ ಪರಗು ಇವೆಲ್ಲ ದೇಹನ ಸುಟ್ಟಾಕ್ಬಿಡ್ತಾವ. ಅದಕ್ಕೆ ತಾನೇ ನಮ್ಮ ದೇಶದಲ್ಲಿ ಕ್ಯಾನ್ಸರು ಜಾಸ್ತಿ ಆಗಿರೋದು. ಅಯ್ಯೋ, ಜನ ಏನು ಮಾಡಿದ್ರು ಬಿಡೋಲ್ಲ ಬಿಡ ಮಗ. ನಾನಂತೂ ಬಿಟ್ಬಿಡ್ತೀನಿ ಕಳ. ಇಲ್ಲ, ಇತ್ತೀಚೆಗೆ ಸರಿಯಾಗಿ ಮಳೆನೇ ಆಯ್ತಲ್ಲ. ಹಿಂಗಾದ್ರೆ ರೈತರು ಬದುಕು ಕಷ್ಟ ಕಂಡ. ಏನಂತ ಹೇಳೋದು ಬುಳ್ಳ, ಇದಕ್ಕೆಲ್ಲ ಕಾರಣ ನಾವೆಲ್ಲ ಕಳ್ಳ ದುಡ್ಡಿನ ಆಸೆಗಾಗಿ ನಮ್ಮ ಜಮೀನನ್ನ ಮಾರ್ಕೋತಾ ಇದ್ದೀವಿ. ತಗೊಂಡವರು ರೆಸಾರ್ಟ್ಗಳು ಕಟ್ತಾರ, ಇದರಿಂದ ಮಾರ್ಕೆಟ್ಗಳು ನಾಶ ಆಯ್ತವ, ಕಾಡು ನಾಶ ಆಯ್ತದ ಅಲ್ವಾ? ಹಿಂಗಾದ್ರ ಮಳೆ ಬೆಳೆ ಎಲ್ಲಾದದಲ್ಲ ಹೇಳು? ಅದು ನಿಜಾನೇ ಬುಳ್ಳ.
ಈಗಲೆಲ್ಲ ನಮಗೆ ಗೊತ್ತಾಗೋದು. ಒಂದಿನ ಭೂಮಿ ತಾಯಿ ವಾಪಸ್ಕೊತಾಳಲ್ಲ, ಆಗ ಗೊತ್ತಾಗೋದು. ಸರಿ ಕಳ ಮಗ, ನಾಳೆ ಸಾಯಂಕಾಲಕ್ಕೆ ದುಡ್ಡಿಲ್ಲ, ಎಲ್ಲಾದರೂ ಕೆಲ್ಸಕ್ಕೆ ಹೋಗ್ತೀನಿ. ಸರಿ ಕಳ ಮಗ, ಆಯಿತು ನಡಿ. ಕುಡಿಯೋದೇ ನನ್ನ ಬಿಸ್ನೆಸ್ಸು. ಮುಚ್ಚ ಸಿಂಹ ಬತ್ತದ ಅಂದಾಗ ನಾಯಿಗಳು ನರಿಗಳೆಲ್ಲ ಸೈಲೆಂಟ್ ಆಗಿರ್ಬೇಕು. ಕುಡಿಯೋದು ನನ್ನ ಬಿಸ್ನೆಸ್ಸು, ಆದ್ರ ಈಗ ಸಂಘ ಕಟ್ಟ ಕಾಸನ್ನೆಲ್ಲ ಕುಡ್ಕೊಂಡ್ಬಿಟ್ಟಿನಲ್ಲಪ್ಪ, ಏನು ಮಾಡೋದು? ಇವತ್ತು ಬರ್ಲಿ ಅವ ಸಂಘಕ್ಕ ಅಂತ ಮಡ್ಗಿ ದುಡ್ನೆಲ್ಲ ಕುಡ್ಕೊಳ್ಳೋಣ. ಅವ್ನ ಮೆಟ್ರಗಟ್ಟವ ಮನೇಲಿ ರಾಗಿ ಅಕ್ಕಿ ಎಲ್ಲನೂ ಮಾಡ್ಕ ಕುಡಿಯೋದೇ ಆಯ್ತು. ಬರ್ಲಿ ಇವತ್ತು. ಮಲೆ ಮಲೆ ಎದಳಮ್ಮೆ, ಗಂಡ ಬಂದು ಕುಂತಿದ್ರು ಗ್ಯಾನಿಲ್ಲಮ್ಮೆ ನಿಂಗ. ಎದಳಮ್ಮೆ ಉಣ್ಣಾಕಿಕೋ. ಉಣ್ಣಕ ಎಲ್ಲಿದ್ದು ಉಣ್ಣಕ? ಎಲ್ಲನೂ ಮಾರ್ಕೊಂಡು ಕೇರ್ಕೊಂಡು ತಿಂದಾಯ್ತಲ್ಲ, ಇನ್ನೇನು ಉಳ್ಸಿದೆ ಹೇಳು? ಉಣ್ಣಕ್ಕಿಕ್ಬಾಗಂತ ಉಣ್ಣಕ ಸಂಗು ದುಡ್ಡು ಕುಡ್ದಿದೆ ಎಲ್ಲ ಹೆಂಗ್ ಕಟ್ಲಿ ನಾಳೆ? ಈ ಪಾಟಿ ವಾಲಾಡ್ತೀಯಲ್ಲ, ನಿಂಗೆ ನಾಚ್ಕ ಮನ ಮರ್ಯಾದೆ ಇಲ್ವಾ? ಆ ದೇವ್ರು ಎಲ್ರಿಗೂ ಸಾವು ಕೊಡ್ತಾನ, ನಿಂಗೆ ಮಾತ್ರ ಕೊಟ್ಟಿಲ್ಲ. ಥೂ ದರಿದ್ರು ಮುದವಿ, ಹೋಗು ಎಲ್ಲರೂ ಬಿದ್ಕ ಸಾಯಿ. ನಿಂಗೆ ಹೆಂಡತಿ ಮಕ್ಕಳು ಯಾಕೆ ಬೇಕು? ಲೇ, ಯಾರು ನಂಗೆ ಬೈಯೋದು? ಕುಡಿಯೋಕೆ ನಿಮ್ಮ ಅಪ್ಪ ಕೊಡಿದ್ನ ಕಾಸ? ನನ್ನ ಕಾಸು ನನ್ನ ಇಷ್ಟ, ನೀ ಅವಳ ಕೇಳಕ. ಹಂಗಾದ್ರ ನನ್ನ ಮಣ್ತಿನಕ್ ಮದ್ವೆ ಆದ್ಯಾ ಮುದವಿ? ಎಲ್ಲ ಗಂಡಸರು ನಿನ್ನಂಗೆ ಆಡ್ದಾರ? ಲೇ, ನನ್ನ ಮುದವೆ ಅಂತ್ಯ, ನಿನ್ನ ಉಡ್ನೆಲ್ಲ ಅನ್ಸ್ಬಿಡ್ತೀನಿ. ಇಂಥ ಗಣ್ಣ ಕಟ್ಕೊಂಡು ಹೆಂಗಪ್ಪ ಸಂಸಾರ ಮಾಡೋದು? ಅದಕ್ಕೆ ಇಂದ ಮುಂದ ನೋಡಿ ಮದ್ವೆ ಆಗ್ಬೇಕು ಅನ್ನೋದು. ಮಲ್ಲಮ್ಮ, ಮಲ್ಲಮ್ಮ, ಬನ್ನಿ ಸರ್. ಎಲ್ಲಮ್ಮ ದುಡ್ಡು? ಹೋದ್ವಾರನು ಕಟ್ಟಿಲ್ವಲ್ಲ? ಅದಕ್ಕ ನಿಮ್ ಗ್ಯಾನ್ ಹೆಂಗಿತ್ತು? ಕಟ್ಟಿಲ್ವಾ? ತಡ ಆಯ್ತು ಅಷ್ಟೇ. ಸರಿ ಆಯ್ತು, ದುಡ್ಡು ಕಟ್ಟಿವಾಗ. ಆಯ್ತು, ಕಟ್ಟಗಂಡು ತಡ್ಕೊಳ್ಳಿ. ನಾವೇ ನಿಮ್ ದುಡ್ಡು ತಿನ್ಕೊಂಡು ಹೊಂಟಾಗಲ್ಲ, ಬೆಳ್ ಕರ್ದೇ ಇಲ್ಲ. ಆಗ್ಲೇ ದುಡ್ಡು ದುಡ್ಡು ಅನ್ಕ ಸಾಯ್ತಿರಲ್ಲ. ಏನಮ್ಮ ಹಿಂಗೆ ಮಾತಾಡ್ತಿದ್ಯಲ್ಲ? ತಕೊಂಡ್ಮೇಲೆ ಕಟ್ಬೇಕು ಅಂತ ಗೊತ್ತಾಗಲ್ವಾ? ತಕಳ ಹೊತ್ತಲಿ ಗ್ವಾಗರಿತೀರಿ, ಈಗ ನಮ್ಗೆ ಆವಾಜ್ ಆಗ್ತಿಲ್ಲಮ್ಮ. ಮಂತ ಕಟ್ಟಗಂಟಿರಿ, ನೀವೇನ್ ಸುಮ್ಮನೆ ಕೊಟ್ಟಿದ್ದಾರಿಯಾ? ಬಡ್ಡಿ ಕಟ್ಟಲ್ವಾ ನಾವು? ನೋಡುದ್ಯಾ ನಿನ್ನ ಮಾತಾ? ಆಯ್ತು, ಪರವಾಗಿಲ್ಲ, ಕಟ್ಟು. ಇವತ್ತು ಸಂಜೆ ಆದರೂ ಪರವಾಗಿಲ್ಲ, ನೀ ಕಟ್ಟೋವರೆಗೂ ಇಲ್ಲಿಂದ ಹೋಗಲ್ಲ ನಾನು. ಆಯ್ತು, ಕುಂತಿರಿ, ದುಡ್ಡಿಸ್ಕೊ ಬರ್ತೀನಿ. ಏನಮ್ಮ ಈಗ ದುಡಿಸ್ಕೊ ಬರ್ತೀನಿ ಅಂತೀಯಲ್ಲ? ನೋಡಿ, ನಿಮಗೆ ದುಡ್ತಾನೆ ಬೇಕು, ಕೊಡಗಂಟಿರಿ. ನಿಮಗೆ ನಾಚಿಕೆ ಮನ ಮರೆದಿಲ್ವೇನಮ್ಮ? ತಕೊಂಡ್ಮೇಲೆ ಕಟ್ಟಬೇಕು ಅಂತ ಗೊತ್ತಿಲ್ವಾ? ನೋಡಿ, ಮಾನ ಮರ್ಯಾದೆ ಇಲ್ಲ ಅನ್ಬಿಡಿ. ಹಿಂಗಾದ್ರ ನಾ ತಕೊಂಡು ಇಲ್ಲ, ನಾ ಕಟ್ಟೋದು ಇಲ್ಲ. ನೀ ಕೊಡಗಂಡು ಕಾಯ್ಕೊಂಡು ಕೊಡಕತ್ತದಮ್ಮ, ನಂಗೆ ಅವೆಲ್ಲ ಗೊತ್ತಿಲ್ಲ. ಈಗ ದುಡ್ಡು ಕಟ್ಟಬೇಕು ಅಷ್ಟೇ. ಆಯ್ತು, ಕುಂತ್ಕಯೋ, ಕಟ್ತೀನಿ. ಜಿವಾಗಿವ ಬಿಟ್ಬಿಟ್ಟೆ. ಎಂಥ ಗತಿ ಬಂತು ನೋಡಿ. ನಾವೇ ದುಡ್ಡು ಕೊಟ್ಬಿಟ್ಟು ಇವ್ರು ಮನೆ ಮುಂದೆ ಬಂದು ಕಾಯ್ಕೊಂಡು ಹೋಗೋ ಆಗರಿಬೇಕು. ಲೋ ಭೀಮಾ, ಏನ್ಲ ಅಲ್ಲಿ ಗಲಾಟೆ? ಅದಾ ಸಂಘದ ಗಲಾಟೆ. ಮಲ್ಲಕ್ಕ ಸಂಘದಲ್ಲಿ ದುಡ್ಡು ತಗೊಂಡಿದ್ಲಂತ, ಅದಕ್ಕೆ ಸಂಘದ ಜೊತೆ ಜಗಳ. ತಪ್ಪಲ್ವಲ್ಲ ಅದು? ನಮ್ಮ ಕಷ್ಟಕ್ಕೆ ನಾವು ದುಡ್ಡು ತಗೋಬಿಟ್ಟು ಕೊಟ್ಟವ್ರ ಜೊತೆ ಜಗಳ ಆಡಿದ್ರೆ ಅದೇವನೇ ಹೇಳು? ನಮ್ಮ ದೇಶ ಎಕ್ಕುಟ್ಟೋಯ್ತು ಬುಳ್ಳ. ಹಿಂದಿನ ಕಾಲದಲ್ಲಿ ಯಾವ ಸಂಘವೂ ಇಲ್ಲ, ಏನೂ ಇಲ್ಲ. 100 ರೂಪಾಯಿ ಕೊಟ್ರೆ ಒಂದು ಚೀಲ ಸಾಮಾನು ಬರ್ತಿತ್ತು. ಈಗ 10,000 ಕೊಟ್ಟರು ಒಂದು ಚೀಲ ಸಾಮಾನು ಬರಲ್ಲ. ಎಲ್ಲ ವಸ್ತುಗಳ ಬೆಲೆ ಜಾಸ್ತಿ ಆಗ್ಬಿಟ್ಟದ ಕಳ. ಮನ ನಿಭಾಯಿಸೋದೇ ಕಷ್ಟ ಆಗ್ಬಿಟ್ಟದ. ಇದಕ್ಕೆಲ್ಲ ನಮ್ಮ ದೇಶದ ರಾಜಕೀಯ ವ್ಯವಸ್ಥೆನೇ ಕಾರಣಕ್ಕಲ್ಲ. ರೈತರು ಬೆಳೆದ ಬೆಳೆಗೆ ಸರಿಯಾದ ಬೆಲೆ ಕೊಟ್ರೆ ಯಾವ ವಸ್ತುಗಳ ಬೆಲೆನೂ ಜಾಸ್ತಿ ಆಗಲ್ಲ. ನಿಜ ಕಳ ಮಗ, ನಿನ್ನ ಹೇಳ್ತಿರೋದು ಸರಿ. ನಾವು ಓಟ್ ಹಾಕಿ ಆಯ್ಕೆ ಮಾಡಿ ಅವ್ರನ್ನ ಗೆಲ್ಸಿ ಕಳಿಸ್ತೀವಿ. ಆದರೆ ಅವರು ದುಡ್ಡುಗೋಸ್ಕರ ಆ ಪಕ್ಷದಿಂದ ಈ ಪಕ್ಷಕ್ಕೆ, ಈ ಪಕ್ಷದಿಂದ ಆ ಪಕ್ಷಕ್ಕೆ ಆರೋಗ್ಯದವ್ರ ಕೆಲಸ ಆಗ್ಬಿಟ್ಟದ ಕಳ.
ಇದನ್ನೇ ದೇಶದ ಅಭಿವೃದ್ಧಿ ಅನ್ಕೊಬಿಟ್ಟವ್ರೆ. ಓಹೋ ಏನ್ರಪ್ಪ ಇಬ್ರು ಭಾಳ ಡೀಪಾಗಿ ಮಾತಾಡ್ತಾ ಇದ್ದೀರಾ. ಬಾಲ ಮಗ, ನಿಂಗೆ ಗೊತ್ತಿಲ್ಲದೆ ಇರೋದು ಏನಿದೆ? ನಮ್ಮ ದೇಶದ ರಾಜಕೀಯದ ಬಗ್ಗೆ ಮಾತಾಡ್ತಿದ್ದು ಕಳ್ಳ. ಲೋ ಮಗ, ನಮಗೆ ನಿಮಗೆ ಯಾಕಲ ರಾಜಕೀಯ? ತಿನ್ನವ್ಯಾರ ಉಣ್ಣವ್ಯಾರ. ನಮ್ಮನ್ನೆಲ್ಲ ಓಟ್ ಆಗೋ ದಿನ ಮಾತ್ರ ನೆನ್ಸ್ಕೋತಾರ, ಆಮೇಲೆ ಇದ್ದಿದ್ದಲ್ವಲ್ಲ. ನೀನು ಹೇಳಿದ್ದು ಸರಿ ಬಿಡು ಮಗ. ನಾನು ಗೆದ್ದ ಮೇಲೆ ಅದು ಮಾಡಿಸ್ತೀನಿ ಇದು ಮಾಡಿಸ್ತೀನಿ ಅಂತಾರ. ಗೆದ್ದ ಮೇಲೆ ಯಾವುದಾದ್ರೂ ರೆಸಾರ್ಟ್ಗೆ ಹೋಗಿ ಡೀಲ್ ಬರ್ತಾರ. ನಾವು ಇಲ್ಲಿ ನಮ್ಮದು ಆ ಪಕ್ಷ ಈ ಪಕ್ಷ ಅಂತ ಊರಲ್ಲಿ ಕಿತ್ತಾಡ್ಕೊಂಡಿರೋದೇ ಆಗಿದೆ. ಲೋ ಮಗ, ಯಾರು ಗೆದ್ರಿ ಏನ್ಲ? ನಮ್ಮ ದೇಶದ ಅಭಿವೃದ್ಧಿ ಆಗಬೇಕು ಅಷ್ಟೇ ಅಲ್ವಾ? ಅಭಿವೃದ್ಧಿ ಸಕ್ಕತ್ತಾಗದೆ ಬಿಡು. ಮಣಿಪುರದಲ್ಲಿ 70 ದಿನ ಹಿಂಸಾಚಾರ ನಡೀತು. ಹೆಣ್ಮಕ್ಳನ್ನ ರೇಪ್ ಮಾಡಿ ನಡು ರಸ್ತೆಯಲ್ಲಿ ಬೆತ್ತಲೆ ಕರ್ಕೊಂಡು ಬಂದರು. ಇದಾ ದೇಶದ ಅಭಿವೃದ್ಧಿ ಅಂದರೆ? ಈ ಮಾಧ್ಯಮಗಳು ಬೇಡವಾದ ವಿಚಾರಗಳನ್ನ ದಿನ ಬೆಳಗಾದ್ರೂ ತೋರಿಸ್ತಾನೇ ಇರ್ತಾರೆ. ಹಂಗಂದ್ರೆ 70 ದಿನ ಈ ಮಾಧ್ಯಮಗಳು ಎಲ್ಲೋಗಿದೆ ಹೇಳು? ನಮ್ಮ ದೇಶದಲ್ಲಿ ಇನ್ನೂ ಜಾತಿ ಧರ್ಮ ಅಂತ ಕಿತ್ತೊಳದೇ ಆಗೋಗಿದೆ. ಹೆಣ್ಮಕ್ಳನ್ನ ರಕ್ಷಣೆ ಮಾಡ್ತೀವಿ ಅಂತಾರೆ, ದಿನಕ್ಕೆ ಒಂದಲ್ಲ ಒಂದು ಅತ್ಯಾಚಾರ ನಡೀತಾನೆ ಇದೆ ಕಳ. ಅದು ನಿಜ ಬಿಡ್ಲ. ಧರ್ಮಸ್ಥಳದಲ್ಲಿ ಸೌಜನ್ಯನ ಹುಡುಗಿನ ಯಾರೋ ರೇಪ್ ಮಾಡಿ ಬಿಸಾಕಿದ್ರು. ಪಾಪ ಅಲ್ಲಿ ಕೂತಿದ್ದ ಅಮಾಯಕನ ಕರ್ಕೊಂಡೋಗಿ ಚಿತ್ರಹಿಂಸೆ ಕೊಟ್ಟು ಜೈಲ್ಗೆ ಹಾಕಿದ್ರು. 5 ವರ್ಷಗಳಾದಮೇಲೆ ಅವನನ್ನು ನಿರಪರಾಧಿ ಅಂತ ಕೋರ್ಟು ತೀರ್ಪು ಕೊಡ್ತು. ಹಂಗಾದ್ರೆ ಆ ರೇಪ್ ಮಾಡಿದ ನಿಜವಾದ ಅಪರಾಧಿ ಯಾರಲ್ಲ? ಬುಳ್ಳ, ಅದರಲ್ಲಿ ದೊಡ್ಡ ದೊಡ್ಡವರ ಕೈವಾಡ ಇತ್ತು. ನಮ್ಮ ದೇಶದಲ್ಲಿ ದೊಡ್ಡ ದೊಡ್ಡವರಿಗೆ ಬ್ಯಾಂಕ್ಗಳಲ್ಲಿ ಲಕ್ಷ ಲಕ್ಷ ಕೋಟಿ ಸಾಲ ಕೊಟ್ರು. ಅವ್ರ ದೇಶನ ಬಿಟ್ಟು ಓಡೋದ್ರು. ಅಂಥವು ಸಾಲನೇ ತೀರಿಸ್ಲಿಲ್ವಾ? ಆದರೆ ನಮ್ಮ ರೈತರು ಸಾಲ ಮಾಡಿದ್ರೆ ಯಾವ ಸರ್ಕಾರನೂ ತಲೆ ಕೆಡಿಸ್ಕೊಳ್ಳಲ್ಲ ಬುಳ್ಳ. ನಿಜ ಬುಳ್ಳ ಮಗನೇ ಹೇಳೋದು. ಪಂಜಾಬ್ನಲ್ಲಿ ರೈತರು ಕೊರೆವ ಚಳಿಯಲ್ಲಿ ಹಗಲು ರಾತ್ರಿಯಿಂದನೇ ಪ್ರಾಣವನ್ನು ಲೆಕ್ಕಿಸ್ತೀನಿ ಹೋರಾಟ ಮಾಡಿದ್ರು. ಆದರೆ ಯಾವ ಸರ್ಕಾರನೂ ತಲೆ ಕೆಡಿಸ್ಕೊಳ್ಳಿಲ್ಲ. ರೈತರ ಮೇಲೇ ಗೋಲಿಬಾರ್ ಮಾಡಿದ್ರು. ಎಷ್ಟೋ ಜನ ಸತ್ರು. ಇದು ನಮ್ಮ ದೇಶದಲ್ಲಿ ರೈತರಿಗೆ ಎಷ್ಟು ಬೆಲೆ ಇದೆ ಅಂತ ಗೊತ್ತಾಯ್ತ. ರೈತರ ಬಗ್ಗೆ ಯಾರೂ ತಲೆ ಕೆಡಿಸ್ಕೊಳ್ಳಲ್ಲ ಬುಳ್ಳ. ಲೋ ಕೆಂಚ, ಯಾಕೆ ಕೂತಿದ್ಯಾ? ಏನಾಯ್ತು? ಏನೂ ಇಲ್ಲ ಮಗ, ಯಾಕೋ ಬೇಜಾರಾಯ್ತು. ಮನೇಲಿ ಬರೀ ಗಲಾಟೆ. ಸಂಘದಲ್ಲಿ ಬೇರೆ ಲೋನ್ ತಗೊಬಿಟ್ಟಿನಿ. ಈ ಬೆಳೆ ನಂಬ್ಕೊಂಡು ಬೇಕಾದಷ್ಟು ಸಾಲ ಮಾಡ್ಕೊಂಡಿದ್ದೀನಿ. ವಾರ ವಾರ ಸಂಘ ಕಟ್ಟಬೇಕು. ನಾವು ಬೆಳೆದ ಬೆಳೆಗೆ ಸರಿಯಾದ ಬೆಲೆನೂ ಸಿಗ್ತಾ ಇಲ್ಲ. ಬಡ್ಡಿ ಕಟ್ಲ ಸಾಲ ತೀರ್ಸ್ಲ ಒಂದೂ ಗೊತ್ತಾಯ್ತಿಲ್ಲ ಕಳ. ಸರಿ ಕಳ್ಳ ಮಗ, ಎಲ್ಲ ಸಂಘದಲ್ಲೂ ಸಾಲ ತಗತ್ತಿರಲ್ಲ, ದುಡ್ಡು ತಗೊಂಡು ಏನು ಮಾಡ್ದಿರಲ್ಲ? ಲೋ, ನನ್ನ ಹೆಂಡ್ತಿ ಏನು ಮಾಡ್ತಾಳೋ ಗೊತ್ತಿಲ್ಲ. ಸಾಲ ತೆಗೆದು ಮನೆಗೆ ಕೊಡ್ತೀನಲ್ಲ ಅಷ್ಟೇ. ನಮ್ಮ ಜನ ಹಾಳಾಗಿರೋದೇ ಇದಕ್ಕೆ ಕಳ. ಯಾವ ಪಾತ್ರೆಯ ಬರಲಿ ತಗತ್ತಾರ, ಯಾವ ಬಟ್ಟೆಯ ಬರಲಿ ತಗತ್ತಾರ. ಸಾಲ ಮಾಡೋದು, ಬೀರೋ ಸೋಕೇಸು ಅಂತ ತಗೊಳ್ಳೋದು. ಲೋ, ಏನು ಮಾಡಬೇಕು ಅಂತ ಗೊತ್ತಿಲ್ಲ ಕಳ. ಮನೇಲಿ ಗೆಯ್ಯವ ನಾನೊಬ್ಬ. ಈ ಕಡೆ ಸಂಘ ಕಟ್ಲ, ಈ ಕಡೆ ಬಡ್ಡಿ ಕಟ್ಲ. ನಂಗಂತೂ ತಲೆ ಕೆಟ್ಟಂಗಾಯ್ತು. ಒಂದು ದಿನ ಮನೇಲಿ ಕೂರೋಕ್ಕಾಗಲ್ಲ. ಈ ಸರ್ಕಾರದವರು ಬೆಳೆ ಪರಿಹಾರನೂ ಕೊಡಲ್ಲ, ಸಾಲ ಮನ್ನೂ ಮಾಡಲ್ಲ. ಹಿಂಗಾದ್ರೆ ನಾವು ಯಾವ ಮುಖ ತೋರಿಸ್ಕೊಂಡು ಬದುಕದ್ಲ? ಲೋ ಮಗ, ಇಷ್ಟಕ್ಕೆಲ್ಲ ತಲೆ ಕೆಡ್ಸ್ಕೊಂಡ್ರೆ ಅದ್ದಲ್ಲ. ತಲೆ ಕೆಡ್ಸ್ಕೊಬೇಡ, ಏನೂ ಆಗಲ್ಲ. ಹೆಂಗಾದ್ರೂ ಮಾಡಿ ಹೊಲ ಬಿಡ್ಸ್ಕ. ಸರಿ ಬನ್ನಿ ಕಳ ಮಗ. ಚೆನ್ನ ಚೆನ್ನ, ನೆನ್ನೆಯಿಂದ ನಮ್ಮ ಯಜಮಾನ್ರು ಕಾಣ್ತಿಲ್ಲ. ಎಲ್ಲಾದ್ರು ಅಂತ ಗೊತ್ತಪ್ಪ? ಇಲ್ಲ ಕಣಕ, ನೆನ್ನೆ ಕೆಂಚಣ ಭಾಳ ಬೇಜಾರಲ್ಲಿದ್ದ. ನನ್ನ ಜೊತೆ ಏನೂ ಮಾತಾಡಲಿಲ್ಲ. ಮಲ್ಲಕ್ಕ, ಕೆಂಚಣ ನಿಮ್ಮ ಜಮೀನಲ್ಲಿ ನೆಹಣಾಕತ್ತಿದ್ದ. ಸದ್ಯ ನಾವು ಸರಿಯಾದ ಸಮಯಕ್ಕೆ ಹೋಗಂಟ ಬದಿಗಣ್ಣ. ಯಾಕ್ರಿ ಇಂಥ ಕೆಲಸ ಮಾಡ್ಕೊಬಿಟ್ಟಿದ್ರಿ? ಕಷ್ಟ ಮನುಷ್ಯನಿಗಲ್ದೆ ಮರಕ್ಕೆ ಬರುತ್ತಾ? ಅದಕ್ಕೆ ಸಾಲಕ್ಕೆದ್ರಿ ಸಾಯ್ಬೇಕಾ? ಏನು ಸಾಲ್ಗಾರು ನಮ್ಮನ್ನ ಕೊಂದಾಕ್ಬಿಡ್ತಾರ? ಆತ್ಮೀಯ ಬಂಧುಗಳೇ, ಸಾವೇ ಎಲ್ಲದಕ್ಕೂ ಪರಿಹಾರ ಅಲ್ಲ. ಆಧುನಿಕ ವ್ಯಾಮೋಹಕ್ಕೆ ಮರಳಾಗಬೇಡಿ. ಹಿರಿಯರು ಹೇಳಿರುವ ಹಾಗೆ ಹಾಸಿಗೆ ಇದ್ದಷ್ಟು ಕಾಲು ಚಾಚಿ. ಕುಡಿಯೋದು ಒಂದು ದೊಡ್ಡ ಮಾರಕ ಕಾಯಿಲೆ. ಅದರಿಂದ ದೂರವಿರಿ. ನಿಮ್ಮ ಸಂಸಾರವನ್ನು ಕಾಪಾಡಿಕೊಳ್ಳಿ. ದುಡ್ಡಿನ ಹಿಂದೆ ಹೋಗಬೇಡಿ.
ಈ ಆಧುನಿಕ ವ್ಯಾಮೋಹವನ್ನು ಬಿಟ್ಟು ನಿಮ್ಮ ಬಹುತೇಕ ಸಮಯವನ್ನು ಭೂತಾಯಿ ಕೆಲಸಕ್ಕೆ ಮೀಸಲಿಡಿ. ರಟ್ಟೆ ಬಗ್ಸಿ ಬೆವರ ಸುರಿಸಿ ಹೊಲ ಉತ್ತರೆ ಭೂಮ್ತಾಯಿನೇ ಹೊಟ್ಟೆ ತುಂಬ ಅನ್ನ ಕೈ ತುಂಬ ಕಾಸು ಕೊಡ್ತಾಳೆ. ಸಾಲ ತಗೋಬೇಡಿ ಅನ್ನಲ್ಲ, ಅದನ್ನು ಭೂತಾಯಿ ಮಡಿಲಿಗೆ ಹಾಕಿ. ಭೂಮಿ ತಾಯಿ ನಿಮ್ಮನ್ನು ಎಂದಿಗೂ ಕೈ ಬಿಡುವುದಿಲ್ಲ. ಧನ್ಯವಾದಗಳು.